ಕಾಲಜ್ಞಾನಿ ಗುರೂಜಿಯವರ ಮತ್ತೊಂದು ಸ್ಫೋಟಕ ಭವಿಷ್ಯ ನಿಜವಾಗಿದೆ. ಡಿಸೆಂಬರ್ 30ರ ಒಳಗೆ ನೂತನ ಸಿಎಂ ಪ್ರಕಟ ಅನ್ನುವಂತ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದೀಗ ನಿಜವಾಗಿದೆ. ಕೊನೆಗೂ ಸಿಕ್ಕೇ ಬಿಡ್ತು ನೂತನ ಸಿಎಂನ ಕುರುಹು. ನೂತನ ಸಿಎಂ ಪ್ರಕಟ ಅನ್ನುವಂತ ಭವಿಷ್ಯವಾಣಿ ನಿಜವಾಗಿದೆ. ಎಸ್, ಗುರೂಜಿಯ ಪ್ರತಿಯೊಂದು ಭವಿಷ್ಯ ಕೂಡ ನಿಜವಾಗ್ತಾನೆ ಇದೆ. 2 ತಿಂಗಳ ಹಿಂದೆನೆ ನೂತನ ಸಿಎಂ ಪ್ರಕಟದ ಸುಳಿವನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಯಿತು. ನೇರವಾಗಿ ಏನು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಅವರ ಹೇಳಿಕೆಯನ್ನ ನಾವು ಗಮನಿಸಿದ್ವಿ. ಇದು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ನಿಮ್ಮಲ್ಲೇ ನೀವು ಕಚ್ಚಾಟವನ್ನ ನಡೆಸ್ತಾ ಇದ್ದೀರಿ. ಖ್ಯಾತ ಜ್ಯೋತಿಷಿಗಳು ಕೂಡ ಹೇಳ್ಬಿಟ್ಟಿದ್ದಾರೆ, ಇನ್ನೇನು ಡಿಸೆಂಬರ್ 30ನೇ ತಾರೀಕಿನ ಒಳಗೆ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ನೋಡಿ ಅಂತಲೂ ಕೂಡ ಆರ್ ಅಶೋಕ್ ಅವರು ಮೊನ್ನೆಯಷ್ಟೇ ಹೇಳಿದ್ರು. ಅದೇ ರೀತಿಯಾಗಿ ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಭಾರೀ ಗುಸುಗುಸು ಚರ್ಚೆ ಕೂಡ ಆಯಿತು. ಸೊ ಹಾಗಾಗಿ ಆ ಜ್ಯೋತಿಷ್ಯ ಹೇಳಿದಂತ ಗುರೂಜಿಯವರ ಮಾತು ಕೂಡ ಈಗಾಗಲೇ ಆಲ್ಮೋಸ್ಟ್ ಆಲ್ ಸಾಕಷ್ಟು ವಿಷಯಗಳು ನಿಜವಾಗಿದೆ. ಅಷ್ಟೇ ಅಲ್ಲದೆ ನ್ಯಾಷನಲ್ ಚಾನೆಲ್ನಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾನು ಗಾಂಧಿ ಕುಟುಂಬಕ್ಕೆ ಬಹಳ ಅಂದ್ರೆ ಬಹಳ ಆತ್ಮೀಯನಾಗಿದ್ದೀನಿ, ಯಾವತ್ತೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ದ್ರೋಹ ಬಗ್ದಿಲ್ಲ, ಹಾಗಾಗಿ ನನಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಅನ್ನುವಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಗುರೂಜಿ ಅವರು ಕೂಡ ಈಗ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಮುಂದುವರೆದು ಏನ್ ಮಾತಾಡಿದ್ರು ಕೇಳ್ತಾ ಹೋಗೋಣ. ನಮಸ್ಕಾರ. ನಾನು ಡಿಸೆಂಬರ್ ತಿಂಗಳಲ್ಲಿ ಒಂದು ವಿಶೇಷವಾದ ಭವಿಷ್ಯವಾಣಿ ನೀಡಿದ್ದೆ. ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೊಸ ಒಂದು ಸಿ ಎಂ ಪ್ರಕಟವಾಗ್ತಾರೆ, ಅವರು ಮುಂಬರುವಂತಹ ಒಂದು ಸಿ ಎಂ ಆಗ್ತಾರೆ ಅಂತ ನಾವೊಂದು ಭವಿಷ್ಯವಾಣಿ ನೋಡಿದ್ವಿ. ಅದಾದ ಒಂದು 2 ವಾರದಲ್ಲಿ ಏನಾಯಿತು, ಡಿ ಕೆ ಶಿವಕುಮಾರ್ ಅವರು ಪ್ರಪ್ರಥಮ ಬಾರಿಗೆ ಒಂದು ನ್ಯಾಷನಲೈಸ್ ಚಾನಲಲ್ಲಿ ಅಧಿಕಾರ ಹಂಚಿಕೆ ಮಾತಾಡಿ ನೆಕ್ಸ್ಟ್ ಸಿ ಎಂ ಅವರೇ ಅಂತ ತಮ್ಮಷ್ಟು ತಾವೇ ಸ್ವಯಂ ಪ್ರಕಟವಾಗಿ ಕುರುಹನ್ನು ಕೊಟ್ಟರು. ಇದಲ್ಲದೇ 2ನೇದು ಇನ್ನೇನು ಮಹಾಕುರು ಅಂತಂದರೆ, ಜಸ್ಟ್ ಒಂದು 2-3 ಡೇಸ್ ಬ್ಯಾಕು ನಮ್ಮ ಚಳಿಗಾಲದ ಅಧಿವೇಶನದಲ್ಲಿ ಸಂಸತ್ತಲ್ಲಿನೇ ನಮ್ಮ ಆರ್ ಅಶೋಕ್ ಅವರು ಜ್ಯೋತಿಷ್ಯ ಎಂಬಂಥ ವರ್ಡನ್ನೇ ಯೂಸ್ ಮಾಡಿಕೊಂಡು ಅಲ್ಲಿ ಮುಂಬರುವಂತಹ ಸಿ ಎಂಗಳ ಒಂದು ಪಟ್ಟಿ ಅವರೇ ಪ್ರಕಟ ಮಾಡಿದ್ದಾರೆ. ಅಲ್ಲಿ ಅವರೇ ಪಾಸಿಬಿಲಿಟೀಸ್ ಕೂಡ ಅವರೇ ಹೇಳಿದ್ದಾರೆ. ನೀವೊಂದು 2 ದಿನದ ಹಿಂದೆ ಇರುವಂತಹ ಒಂದು ಅಧಿವೇಶನದ ಒಂದು ವಿಡಿಯೋ ತೆಗೆದು ನೋಡ್ಬೋದು. ಜ್ಯೋತಿಷ್ಯ ಅನ್ನುವಂತಹ ಕಾನ್ಸೆಪ್ಟನ್ನೇ ಎತ್ಕೊಂಡ್ಬಿಟ್ಟು ಅವರು ಹೊಸ ಸಿ ಎಮ್ಮನ್ನು ಸ್ವಯಂ ಅವರೇ ಪ್ರಕಟ ಮಾಡಿದ್ದಾರೆ. ಸೊ ಇಲ್ಲಿಗೆ ನಾವು ಹೇಳಿರುವಂಥ ಡಿಸೆಂಬರ್ ತಿಂಗಳಾದ ಹೊಸ ಸಿ ಎಂ ಪ್ರಕಟ ಅನ್ನೋ ಭವಿಷ್ಯ ಅಕ್ಷರಶಃ ಸತ್ಯವಾಗಿದೆ. ಸೊ ಈಗಾದಂಥ ಪ್ರಕಟವಾದಂತಹ ಒಂದು ಸಿ ಎಂ ಕ್ಯಾಂಡಿಡೇಟು ಮುಂದೆ ಸಿ ಎಂ ಆಗ್ತಾರೆ, ಅಧಿಕಾರ ವಹಿಸ್ತಾರೆ ಅಂತ ನಾವು ಹೇಳಿದ್ದೀವಿ. ಸೊ ಅದೇ ಟೈಮಲ್ಲಿ ಇದೇ ತಿಂಗಳಲ್ಲೇ 2 ಕುರುಹುಗಳು ಸಿಕ್ಕಿದೆ. ಅದಲ್ಲದೆ ಸಂಸತ್ತಲ್ಲಿನೇ ವಿಪಕ್ಷದ ನಾಯಕ, BJP ವಿರೋಧ ಪಕ್ಷದ ನಾಯಕ ನಮ್ಮ ಆರ್ ಅಶೋಕ್ ಅವರೇ ಇದೊಂದು ಸ್ಪಷ್ಟವಾಗಿ ಯಾರ್ಯಾರು ಇದ್ದಾರೆ ಪಾಸಿಬಿಲಿಟೀಸ್ ಅಂತ ಅವರೇ ಸಂಸದಲ್ಲಿ ಅವರೇ ಪ್ರಕಟ ಮಾಡಿದ್ದಾರೆ. ಅದು ಕೂಡ ಜ್ಯೋತಿಷ್ಯ ಕಾನ್ಸೆಪ್ಟನ್ನು ಎತ್ಕೊಂಡೇ ನಾವು ಕೊಟ್ಟಂತಹ ಭವಿಷ್ಯವಾಣಿ, ಅದು ಸಂಸದಲ್ಲಿ ಡಿಸ್ಕಸ್ ಆಗಿರೋದು, ಅದು ಮಹಾ ದೊಡ್ಡ ವಿಷಯ. ಸೊ ಈ ಒಂದು ವರ್ಷದಲ್ಲಿ ನಾನು ಕೊಟ್ಟಂತಹ ಪ್ರಿಡಿಕ್ಷನಲ್ಲಿ ಇದು ಅತಿ ದೊಡ್ಡ ವಿಷಯ, ರಾಜಕೀಯದ ಅತಿ ದೊಡ್ಡ ವಿಷಯ, ಮತ್ತು ಸಂಸದಲ್ಲಿ ಕೂಡ ಇದು ಡಿಸ್ಕಷನ್ ಆಗಿದೆ. ಸರ್ವೇ ಜನಾ ಸುಖಿನೋ ಭವಂತು. ಗಮನಿಸ್ತಾ ಇದ್ದೀರಾ, ಸಿಎಂ ವಿಚಾರದ ಗದ್ದಲದ ನಡುವೆನೇ ನೂತನ ಸಿಎಂ ಪ್ರಕಟದ ವಿಚಾರವಾಗಿ ಗುರೂಜಿಯವರು ಹೇಳಿದ್ರು. ಬೆಂಕಿ ಅನಾಹುತ ಹೆಚ್ಚಳದ ಸುಳಿವನ್ನು ಕೂಡ ಕೊಟ್ಟಿದ್ರು, ಅದು ಕೂಡ ನಿಜವಾಗಿದೆ. ಆಕಸ್ಮಿಕ ಪ್ಲೇನ್ ಕ್ಲಾಶ್ಗಳು ಹೆಚ್ಚಾಗುತ್ತೆ ಅನ್ನುವಂಥ ಭವಿಷ್ಯವಾಣಿಯನ್ನ ನುಡಿದಿದ್ರು, ಅದು ಕೂಡ ನಿಜವಾಗ್ತಾನೆ ಇದೆ. ಒಟ್ಟಾರೆಯಾಗಿ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರ ಈ ಒಂದೊಂದು ಹೇಳಿಕೆಗಳು ನಿಜಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು.